ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಶ್ರೀ ರೇಣುಕಾದೇವಿಯೇ ನಮಃ. ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಹನುಮೇಶ್ ಗುರೂಜಿ, ಜ್ಯೋತಿಷ್ಯ, ವಾಸ್ತು ಮಾರ್ಗದರ್ಶಕರು, ಪುರೋಹಿತರು, ತುಮಕೂರು. ಇವತ್ತು ನಾನು ಜ್ಯೋತಿಷ್ಯ ಅಂದ್ರೇನು ಹಾಗೂ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಉಪಯೋಗಿಸುವಂತಹ ರೀತಿ ಹೇಗೆ ಅನ್ನೋ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೊರಟಿದ್ದೇನೆ. ಮೊದಲನೇದಾಗಿ ಈ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಏನು ಅನ್ನೋದನ್ನ ನೋಡೋಣ. ಜ್ಯೋತಿ ಅಂದರೆ ಬೆಳಕು, ಅಸ್ಯ ಅಂದರೆ ಕೊಡುವಂಥದ್ದು. ಯಾವ ವ್ಯಕ್ತಿ ಕಷ್ಟದಲ್ಲಿರ್ತಾರೆ, ಕತ್ತಲಲ್ಲಿರ್ತಾರೆ, ಅವರಿಗೆ ಬೆಳಕನ್ನು ಕೊಡುವಂತಹ ಅಂದರೆ ಅವರ ಕಷ್ಟಕ್ಕೆ ದಾರಿಯನ್ನು ತೋರಿಸುವಂತಹ ಒಂದು ಶಾಸ್ತ್ರವೇ ಈ ಜ್ಯೋತಿಷ್ಯ ಶಾಸ್ತ್ರ. ಈ ಶಾಸ್ತ್ರವನ್ನು ಎಲ್ಲ ಶಾಸ್ತ್ರಗಳ ಕಣ್ಣು ಅಂತ ಹೇಳಿ ಕರೆಯಲಾಗುತ್ತೆ. ಯಾಕೆ ಅಂದರೆ ನಾವು ನಮ್ಮ ದೈನಂದಿನ ಕಾರ್ಯಕ್ರಮಗಳು, ಯಾವುದೇ ಆಚಾರ ವಿಚಾರಗಳು ಯಾವುದೇ ಇರಲಿ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ವ್ರತ, ಪೂಜೆ ಯಾವುದೇ ತಗೊಳ್ಳಿ, ಗಣೇಶ ಚೌತಿ, ಮಹಾಶಿವರಾತ್ರಿ, ಏಕಾದಶಿ, ಅಷ್ಟಮಿ, ಹೀಗೆ ಯಾವುದೇ ನಮ್ಮ ಆಚಾರ ವಿಚಾರಗಳು, ವ್ರತಗಳು, ಶುಭ ಅಶುಭ ಕಾರ್ಯಕ್ರಮಗಳು ಯಾವುದೇ ತಗೊಂಡ್ರೂ ಕೂಡ ಅದರಲ್ಲಿ ನಾವು ಪ್ರತಿದಿನ ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣಗಳನ್ನು ಬಳಸಿಯೇ ಮಾಡುವಂಥದ್ದು. ಸೊ ಅದೆಲ್ಲವೂ ಕೂಡ ಈ ಶಾಸ್ತ್ರದ ಮೇಲೆಯೇ ಅವಲಂಬಿತವಾಗಿವೆ. ಅದು ಹೇಗೆ ಅಂದರೆ, ಈ ಸೂರ್ಯ ಚಂದ್ರರ ಒಂದು ದೂರ, ಆ ಡಿಸ್ಟೆನ್ಸ್ ಏನಿರುತ್ತೆ, ಅಂತರ ಏನಿರುತ್ತೆ, ಅವುಗಳ ಆಧಾರದ ಮೇಲೆಯೇ ನಕ್ಷತ್ರ, ತಿಥಿ, ಯೋಗ, ಕರ್ಣ ಇವು ನಿರ್ಧಾರ ಆಗಿರುವಂಥದ್ದು. ಮತ್ತು ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಯಾವ ಒಂದು ಗ್ರಹದ ಹೋರ ನಡೀತಾ ಇರುತ್ತೆ ಅವತ್ತು ಆ ಗ್ರಹದ ಸಂಬಂಧಪಟ್ಟಂತಹ ವಾರವೇ ಆಗಿರುತ್ತೆ. ಹೀಗೆ ಪ್ರತಿಯೊಂದೂ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ಅವಲಂಬಿತವಾಗಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಅದರ ಜೊತೆಗೆ ಈ ಶಾಸ್ತ್ರ ತುಂಬ ಒಂದು ಶಕ್ತಿಯುತವಾದಂತಹ ಶಾಸ್ತ್ರ. ಅದು ಹೇಗೆ ಅಂದರೆ, ಈ ಶಾಸ್ತ್ರವನ್ನು ರಚಿಸಿರುವಂಥದ್ದು ಮತ್ತು ಪಾಲಿಸಿರುವಂಥದ್ದು ಯಾರು ಅಂದರೆ ದೊಡ್ಡ ದೊಡ್ಡ ಮಹಾ ಋಷಿಗಳು, ಸಾಧುಗಳು, ಸಂತರು ಮತ್ತು ಸಿದ್ಧರು, ಹೀಗೆ ಮಹಾ ಸಾಧಕರು ಈ ಶಾಸ್ತ್ರವನ್ನು ಬರೆದಿರುವಂಥದ್ದು ಮತ್ತು ಅದನ್ನು ಪಾಲಿಸಿರುವಂಥದ್ದು. ಹಾಗಾಗಿ ಈ ಶಾಸ್ತ್ರಕ್ಕೆ ತುಂಬ ಶಕ್ತಿ ಇದೆ ಅಂತೇಳಿ ಹೇಳ್ಬೋದಾಗಿರುತ್ತೆ. ಅದರ ಜೊತೆಗೆ ಯಾವುದೇ ಒಬ್ಬ ವ್ಯಕ್ತಿ ಈ ಜ್ಯೋತಿಷ್ಯವನ್ನು ಕಲಿಬೋದಾ ಅಂದರೆ ಯಾರು ಬೇಕಾದ್ರೂ ಕಲಿಬೋದು. ಆದರೆ ಹೇಳುವಂತಹ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕಾಗಿರುತ್ತೆ. ಯಾಕೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜಾತಕವನ್ನು, ಕರ್ಮವನ್ನು ನೋಡಿ ಅರ್ಥ ಮಾಡ್ಕೋತಾ ಇದ್ದಾನೆ ಅಂದರೆ ಆ ವ್ಯಕ್ತಿ ಅಂದರೆ ನೋಡುವಂತಹ ವ್ಯಕ್ತಿ ತನ್ನ ಒಂದು ಶುಭ ಕರ್ಮವನ್ನು ಅಂದರೆ ಪುಣ್ಯವನ್ನು ಪಣಕ್ಕಿಟ್ಟು ಆತ ಇನ್ನೊಬ್ಬ ವ್ಯಕ್ತಿಯ ಒಂದು ಕರ್ಮವನ್ನು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಅದೇ ಕಾರಣಕ್ಕಾಗಿಯೇ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕೇಳುವಂತಹ ಸಂದರ್ಭದಲ್ಲಿ ಉಚಿತವಾಗಿ ಅಂದರೆ ದಕ್ಷಿಣೆ ಇಲ್ಲದೆ, ಫಲತಾಂಬೂಲವಿಲ್ಲದೆ ಈ ಒಂದು ಶಾಸ್ತ್ರವನ್ನು ಕೇಳಬಾರದು ಅಂಥೇಳಿ ಹೇಳುವಂಥದ್ದು. ಇಷ್ಟು ಈ ಜ್ಯೋತಿಷ್ಯ ಶಾಸ್ತ್ರದ ಕೆಲವೊಂದು ವಿಚಾರಗಳಾದರೆ, ಈಗ ಈ ಶಾಸ್ತ್ರವನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದು ಕೂಡ ನಾವೀಗ ನೋಡೋಣ. ಮೊದಲನೇದಾಗಿ ಈ ಶಾಸ್ತ್ರವನ್ನು ಋಷಿಮುನಿಗಳು ಹಾಗೂ ಸಾಧು ಸಂತರು ತಯಾರಿಸಿದ್ದು ಅಂದರೆ ರಚಿಸಿದ್ದು ಯಾವ ಕಾರಣದಿಂದ ಅಂದರೆ ಮೋಕ್ಷವನ್ನು ಪಡೆಯುವ ಉದ್ದೇಶದಿಂದ. ಈ ಒಂದು ಶಾಸ್ತ್ರವನ್ನು ಉಪಯೋಗಿಸ್ಕೊಂಡು ಯಾವುದೇ ಒಬ್ಬ ವ್ಯಕ್ತಿ ತನಗೆ ಏನು ಬೇಕು, ತನಗೆ ಏನು ಬೇಕು ಅದು ಸಿಗುತ್ತಾ ಇಲ್ವಾ, ಅದು ಸಿಗೋದಾದರೆ ಏನು ಸಿಗುತ್ತೆ, ಎಷ್ಟು ಸಿಗುತ್ತೆ, ಯಾವಾಗ ಸಿಗುತ್ತೆ, ಯಾರಿಂದ ಸಿಗುತ್ತೆ, ಹೀಗೆ ಈ ಶಾಸ್ತ್ರದಿಂದ ಅನೇಕ ವಿಚಾರಗಳನ್ನು ಇವನ್ನೆಲ್ಲ ತಿಳಿದುಕೊಂಡು ಉಪಯೋಗಿಸಿ ತನ್ನ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಈ ಒಂದು ಶಾಸ್ತ್ರವನ್ನು ಉಪಯೋಗಿಸ್ಕೋಬೋದಾಗಿರುತ್ತೆ. ಅದೇ ರೀತಿ ತನಗೆ ಮುಂದಿನ ಜೀವನದಲ್ಲಿ ಬರುವಂತಹ ಒಂದು ಕಷ್ಟಗಳನ್ನು ಎದುರಿಸಲಿಕ್ಕೋಸ್ಕರ ಪ್ರೊಟೆಕ್ಷನ್ ಶೀಲ್ಡ್ ರೀತಿ ಕೂಡ
ರಕ್ಷಣಾ ಕವಚದ ರೀತಿ ಕೂಡ ಈ ಒಂದು ಶಾಸ್ತ್ರವನ್ನು ಬಳಸ್ಬೋದಾಗಿರುತ್ತೆ. ಹೀಗೆ ಈ ಒಂದು ಶಾಸ್ತ್ರವನ್ನು ಹೇಗೆ ಅಂದರೆ ನಮ್ಮ ಒಂದು ಕರ್ಮಕ್ಕೆ ಸಿಕ್ಕಿಕೊಳ್ಳದೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಒಳ್ಳೆಯ ಜೀವನವನ್ನು ನಡೆಸಿ ಈ ಒಂದು ಜನ್ಮ ಹಾಗೂ ಮರಣದ ಒಂದು ಜಂಜಾಟದಿಂದ ಆಚೆ ಬಂದು ಮೋಕ್ಷವನ್ನು ಸಾಧಿಸಲಿಕ್ಕೆ ಇರುವಂತಹ ಒಂದು ಅತ್ಯುತ್ತಮ ಶಾಸ್ತ್ರ ಯಾವುದು ಅಂದರೆ ಅದನ್ನು ಜ್ಯೋತಿಷ್ಯ ಶಾಸ್ತ್ರ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇದಿಷ್ಟು ಕೂಡ ನಾನು ಸೂಕ್ಷ್ಮವಾಗಿ ತುಂಬ ಸರಳತೆ ರೀತಿಯಲ್ಲಿ ನಿಮಗೆ ಜ್ಯೋತಿಷ್ಯದ ವಿಚಾರವನ್ನು ತಿಳಿಸ್ಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ಈ ರೀತಿಯಾಗಿ ಯಾವುದೇ ವಿಚಾರದಲ್ಲಿ ಉತ್ತಮ ಮಾರ್ಗದರ್ಶನಕ್ಕೆ ನಮ್ಮನ್ನು ಸಂಪರ್ಕಿಸಿ ಅಂತೇಳಿ ಹೇಳ್ತಾ, ನಮ್ಮನ್ನು ಫೇಸ್ಬುಕ್ಕಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.